ನಮಸ್ಕಾರಗಳು. ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಈ ಒಂದು ಪ್ರೌಢಶಾಲೆಯ ಹಂತ 10ನೇ ತರಗತಿಯನ್ನು ಕಂಪ್ಲೀಟ್ ಮಾಡಿದ ಮೇಲೆ ವಿವಿಧ ವಿದ್ಯಾರ್ಥಿಗಳು ವಿವಿಧ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ವಿವಿಧ ಸ್ಟ್ರೀಮನ್ನು ಆಯ್ಕೆ ಮಾಡಿಕೊಳ್ತಾರೆ. ಅದು ಸೈನ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಟೆಕ್ನಿಕಲ್ ಕೋರ್ಸಸ್ ಆಗಿರ್ಬೋದು. ಸೊ ಕರ್ನಾಟಕ ಸರ್ಕಾರವು 10ನೇ ತರಗತಿಯ ನಂತರ ಮಕ್ಕಳು ಯಾವ ಒಂದು ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಬೇಕು ಆ ನಿಟ್ಟಿನಲ್ಲಿ ಅರಿವು ಮೂಡಿಸುವ ಹಿನ್ನೆಲೆಯಲ್ಲಿ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ತಾ ಇದೆ. ದಟ್ ಈಸ್ ಯಾವುದು ಅಂದರೆ ಕರಿಯರ್ ಗೈಡೆನ್ಸ್ ಪ್ರೋಗ್ರಾಮ್, ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಶಾಲಾ ಮಟ್ಟದಲ್ಲಿ ಹಳೆಯ ವಿದ್ಯಾರ್ಥಿಗಳು ಏನೆಲ್ಲ ವಿವಿಧ ವೃತ್ತಿಗಳನ್ನು ಆಯ್ಕೆ ಮಾಡಿಕೊಂಡು ಯಶಸ್ವಿಯಾಗಿದ್ದಾರೆ, ಸೊ ಆ ವಿದ್ಯಾರ್ಥಿಗಳನ್ನ ಒಂದೇ ವೇದಿಕೆಯಲ್ಲಿ ತರಿಸಿ ಆ ಒಂದು ವಿದ್ಯಾರ್ಥಿಗಳ ಮುಖಾಂತರ ತಮ್ಮ ವೃತ್ತಿ ಜೀವನ ಹೇಗಿದೆ, ಸೊ ಯಾವ ರೀತಿ ಆ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಏನೆಲ್ಲ ಶೈಕ್ಷಣಿಕ ಅರ್ಹತೆಗಳು ಬೇಕು, ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕಾಗ್ತದೆ. ಸೊ ಕಂಪ್ಲೀಟ್ ಆಗಿರುವಂತಹ ಇನ್ಫಾರ್ಮೇಶನ್ ಅನ್ನ ಈ ಒಂದು ಅಲ್ಯುಮಿನಿ ಅಂತ ನಾವೇನು ಹೇಳ್ತೀವಿ, ಹಳೆಯ ವಿದ್ಯಾರ್ಥಿಗಳ ಒಂದು ಗುಂಪಿನಿಂದ ಮಕ್ಕಳಿಗೆ ಮಾಹಿತಿಯನ್ನು ನೀಡುವಂಥದ್ದು. ಜೊತೆಯಲ್ಲಿ ನಿಮ್ಮ ಶಾಲೆಯಲ್ಲಿ ಪ್ರಸ್ತುತವಾಗಿ ಓದುತ್ತಿರುವಂತಹ ಮಕ್ಕಳಿಗೆ ವಿವಿಧ ವೃತ್ತಿಯ ಒಂದು ವೇಷವನ್ನ ಹಾಕಿಸಿ ಆ ವೃತ್ತಿಯ ಬಗ್ಗೆ ಮಾಹಿತಿಯನ್ನು ಆ ಮಕ್ಕಳೇ ಕೊಡುವಂತೆ ಮಾಡುವಂಥದ್ದು ಈ ಒಂದು ಕಾರ್ಯಕ್ರಮದ ಇನ್ನೊಂದು ಭಾಗ. ಸ್ನೇಹಿತರೆ, ಸರ್ಕಾರಿ ಪ್ರೌಢಶಾಲೆ ಕಲ್ಲಂಗರ್ಗ, ತಾಲೂಕು ಕಲಬುರಗಿ, ಉತ್ತರ ಜಿಲ್ಲಾ ಕಲಬುರಗಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ವಿನೂತನವಾಗಿ ಅನುಷ್ಠಾನಗೊಳಿಸಲಾಗಿತ್ತು. ಸೊ ಈ ಒಂದು ಕಾರ್ಯಕ್ರಮ ಹೇಗೆ ಅನುಷ್ಠಾನಗೊಳಿಸಬೇಕು, ಅಲ್ಯುಮಿನಿ ವಿದ್ಯಾರ್ಥಿಗಳ ಒಂದು ಪ್ರೆಸೆಂಟೇಷನ್ ಹೇಗಿರಬೇಕು, ಶಾಲೆಯ ಮಕ್ಕಳಿಗೆ ಏನೆಲ್ಲ ರೀತಿಯ ತಯಾರಾಗಬೇಕು, ಕಂಪ್ಲೀಟ್ ಆಗಿರುವಂತ ಒಂದು ಮಾದರಿ ಕಾರ್ಯಕ್ರಮ ಈ ಒಂದು ವೃತ್ತಿ ಮಾರ್ಗದರ್ಶನದ ಬಗ್ಗೆ ಅನುಷ್ಠಾನ ನಿಮ್ಮ ಶಾಲೆಯಲ್ಲಿ ಕೂಡ ಹೀಗಿರಲಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ನೀವು ಈ ಒಂದು ಶಾಲೆಯಲ್ಲಿ ಅನುಷ್ಠಾನಗೊಂಡಿರುವಂತಹ ಕಾರ್ಯಕ್ರಮ ಹೇಗಿದೆ ನೋಡೋಣ, ಆನಂದಿಸೋಣ. ಗೈಡೆನ್ಸ್ ಇರಲಿ, ಪೇರೆಂಟ್ಸ್ ಆಗಲಿ ಅಥವಾ ಶಿಕ್ಷಕರಾಗಲಿ, ಯಾರು ಹೇಳ್ತಾರೋ ಅಥವಾ ನಿಮ್ಗೆ ಯಾವುದೇ ಇಂಪಾರ್ಟೆಂಟ್ ಅನಿಸುತ್ತೋ ಅದೊಂದು ಏಮ್ ಸೆಟ್ ಮಾಡ್ಕೊಳ್ಳಿ. 10th ಆದ ತಕ್ಷಣ ನಾನು ಸೆಲೆಕ್ಟ್ ಮಾಡಿರೋದು 10th ಆದ ತಕ್ಷಣ ಏನು ಮಾಡಬೇಕು ಅಂತ ತಿಳಿಸಿಲ್ಲ. ನನ್ನ ಗೈಡೆನ್ಸ್ ಮಾಡಿರೋದು ನಮ್ಮ ಪೇರೆಂಟ್ಸ್ ಆಗಲಿ ಅಥವಾ ನಮ್ಮ ಶಿಕ್ಷಕರಾಗಲಿ, ಸೀನಿಯರ್ಸ್ ಆಗಲಿ, ಅವ್ರು ಮಾಡಿದ್ರು. ಡಿಪ್ಲೊಮಾ ಮಾಡಿಬಿಟ್ಟು ಇಂಜಿನಿಯರಿಂಗ್ ಮಾಡಿದೆ ನಾನು. ಇವಾಗ ಇಂಜಿನಿಯರಿಂಗ್ ಮಾಡಬೇಕಾದ್ರೆ 2 ಟೈಪ್ಸ್ ಇದೆ. ಇಂಜಿನಿಯರಿಂಗ್ ಫಸ್ಟ್ ಡಿಪ್ಲೊಮಾ ಮಾಡಬೇಕು, ಡಿಪ್ಲೊಮಾ 3 ಇಯರ್ಸ್ ಕೋರ್ಸ್ ಆದಮೇಲೆ ಅದು ಮತ್ತು 3 ಇಯರ್ಸ್ ಇಂಜಿನಿಯರಿಂಗು. ಆಮೇಲೆ ಏನಪ್ಪ ಅಂತಂದರೆ ಸೈನ್ಸ್ 2 ವರ್ಷ ಮಾಡಿಬಿಟ್ಟು ಮತ್ತು ಇಂಜಿನಿಯರಿಂಗ್ 4 ವರ್ಷ. ಡಿಫ್ರೆನ್ಸ್ ಏನಂದರೆ ಇವಾಗ ನೀವು ಡಿಪ್ಲೊಮಾ ಆದಮೇಲೆ ನೆಕ್ಸ್ಟ್ ಬೇರೆ ಯಾವುದೂ ಕೋರ್ಸ್ ಹೋಗೋ ಥರ ಇಲ್ಲ. ಬರೀ ಡಿಪ್ಲೊಮಾ ಅಂತ ತಕ್ಷಣ ಇಂಜಿನಿಯರಿಂಗ್ ಮಾಡಬೇಕು ಒಂದು, ಇಲ್ಲಾಂದರೆ ವರ್ಕ್ ಮಾಡಬೇಕು ಒಂದು. ಆಮೇಲೆ ನೀವು PUC ಮಾಡೋದಂದರೆ ತುಂಬ ಬೇಸ್ ಇದೆ. ಇಂಜಿನಿಯರಿಂಗ್ ಮಾಡ್ಬೋದು ಅಥವಾ ಬೇರೆ ಬೇರೆ ಕೋರ್ಸ್ ಮಾಡ್ಬೋದು, ಈ ಥರ ಇದೆ. ಈಗ ಇಂಜಿನಿಯರಿಂಗ್ ಏನಾಗ್ತದೆ, ನಾವು ಲಿವಿಂಗ್ಸ್ ಇವಾಗ ಪ್ರೆಸೆಂಟಾಗಿ ಏನಿದ್ದೀವಿ ಅಂತಂದರೆ ಒಂದು ಬಿಲ್ಡಿಂಗ್ ಆಗಲಿ, ಒಂದು ರೋಡ್ ವೇಸ್ ಆಗಲಿ, ಬ್ರಿಡ್ಜಸ್ ಆಗಲಿ, ಯಾವುದೇ ಒಂದು ಕನ್ಸ್ಟ್ರಕ್ಷನ್ಗೆ ಅದು ಸಿವಿಲ್ ನಮ್ಗೆ ರಿಲೇಟೆಡ್ ಇದೆ. ಇದು ಸಿವಿಲ್ ಸಂಬಂಧಪಟ್ಟಿದ್ದು. ಇದು ಯಾವ ಥರ ಮಾಡಬೇಕಪ್ಪ, ಯಾವ ಥರ ಹೋಗ್ಬೇಕಂತ ಒಂದು 6 ತಿಂಗಳು ಫಸ್ಟ್ ಸೆಮ್ ಎಕ್ಸಾಮ್ ಹೋಗೋ ತನಕನೂ ಒಂಥರ ಡಿಪ್ರೆಷನ್ಲೇ ಇದ್ದಿದ್ದೆ ನಾನು ಫೋನು. ಆಮೇಲೆ ಟ್ಯೂಷನ್ ಅದು ಹಚ್ಚಿ ನಾನು ಡಿಪ್ಲೊಮಾ ಮಾಡ್ಬೇಕಂತ ನನಗಿಂತ ನಮ್ಮ ಒಬ್ಬರಿಗೆ ಜಾಸ್ತಿ ಇರೋದು. ಆ ಥರ ಡಿಪ್ಲೊಮಾ ಇದು ಕೋರ್ಸ್ ಮಾಡಿದೆ. ಡಿಪ್ಲೊಮಾ 10th ತಕ್ಷಣ ಡಿಪ್ಲೊಮಲ್ಲಿ ಮೆಕ್ಯಾನಿಕಲ್ ಇರುತ್ತೆ, ಸಿವಿಲ್ ಇರುತ್ತೆ, ಎಲೆಕ್ಟ್ರಾನಿಕ್ಸು ಮತ್ತು ಕಂಪ್ಯೂಟರ್ ಸೈನ್ಸು. ಅದರಲ್ಲಿ ನಾವು ತೊಗೊಂಡಿದ್ದು ಸಿವಿಲನ್ನು ತೊಗೊಂಡು ಸಿವಿಲ್ ಕಂಪ್ಲೀಟ್ ಮಾಡಿದೆ. ಕಂಪ್ಲೀಟ್ ಆದ ತಕ್ಷಣ ಮ್ಯಾರೇಜ್ ಆಯಿತು. ನಂದು ಮ್ಯಾರೇಜ್ ಆದಾಗ ಹೋಗಿದ್ದು ಬೆಂಗಳೂರಲ್ಲಿ ಹೋಗಿದ್ದೆ ವರ್ಕ್ ಮಾಡೋಕ್ಕೆ. ಬಟ್ ಭಾಳ ಪರೇಷನ್ ಆದವು ಬೆಂಗಳೂರಲ್ಲಿ, ಎಲ್ಲ ವರ್ಕ್ ಎಲ್ಲ ಮಾಡ್ಕೊತು. ಆಮೇಲೆ ನಮ್ಮ ಫ್ರೆಂಡ್ ಒಬ್ಬರು ಸಿಕ್ಕರು, ಆಕಾಶ್ ಅಂತ. ಅವ್ರದ್ದು ಆಯಿತು ಕಾಂಪಿಟೇಷನ್ ಓದ್ತಾ ಇದ್ದರು. ನನ್ನ ಹತ್ರ ಬುಕ್ನೂ ಇರಲಿಲ್ಲ, ಕಾಂಪಿಟೇಷನ್ ಹೋಗ್ತಾ ಇದೆ. ಆದರೆ ಅವ್ರ ಹತ್ರನೂ ಬುಕ್ ಇಸ್ಕೊಂಡೆ, ಡೈಲಿ ನ್ಯೂಸ್ ಪೇಪರ್ ತೊಗೊಂಡೆ, ಎಲ್ಲ ಇದು ತೊಗೊಂಡು ಸ್ಟಾರ್ಟಿಂಗಲ್ಲಿ ಅಪ್ಲಿಕೇಶನ್ ಹಾಕಿದೆ. ನನ್ನ ಮೈಂಡ್ ಸೆಟ್ ಏನು ಅಷ್ಟು ಬರಲ್ಲ, ಇಲ್ಲಿ ಬರಲ್ಲ, ಹೆಂಗಾಗುತ್ತೆ ಜಾಬು, ಒಂಥರ ನೆಗೆಟಿವ್ ಥಾಟ್ ಇದ್ದಂಗೆ. ಆಗಲೇ ಸ್ಟಾರ್ಟಿಂಗ್ ಓದ್ತಾ ಒಂದು ಫಸ್ಟಲ್ಲಿ ಎಕ್ಸಾಮ್ ಬರೆದೆ. ಒಂದು ಎಕ್ಸಾಮ್ ಬರೆದು ನಾನು ಸತತ 4 ಎಕ್ಸಾಮ್ ಬರೆದೆ. ಒಂದು ಸಿಟಿ ಕಾರ್ಪೊರೇಷನು, ಮುನ್ಸಿಪಾಲಿಟಿ ಮತ್ತು ನೀರಾವರಿ ಇಲಾಖೆ, ಇದೇ ಥರ 4 ಎಕ್ಸಾಮ್ ಬರೆದೆ. 4ರಲ್ಲಿ ಸೆಲೆಕ್ಟ್ ಆಗಿದೆ. 4ರಲ್ಲಿ ಸೆಲೆಕ್ಟ್ ಆಗಿ ನಾನು ಲಾಸ್ಟಲ್ಲಿ ನೀರಾವರಿ ಇವತ್ತೇನು ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮ ಅಂತ ಸ್ಕೂಲಲ್ಲೇ ಹಮ್ಮಿಕೊಂಡಿದ್ದಾರೆ. ಈ ಒಂದು ಪ್ರೋಗ್ರಾಮು ನಾವು ಕಲಿಯೋ ಮೂಮೆಂಟಲ್ಲಿ ಇದ್ದಿದ್ದಿಲ್ಲ. ನಮಗೆ ಮಾರ್ಗದರ್ಶನ ನಮ್ಮದು ಅಷ್ಟೊಂದು ಸಿಗಲಿಲ್ಲ ನಮಗೆ. ಬಟ್ ನಾವು ಓನಾಗಿ ಇಂಟ್ರೆಸ್ಟ್ ಕೊಟ್ಟು ಮುಂದೆ ಏನು ಮಾಡಬೇಕು ಫ್ಯೂಚರ್ ಅಂತೇಳ್ಬಿಟ್ಟು ಡಿಸೈಡ್ ಮಾಡಿ ನಾವೇ ಮುಂದೆ ಹೋಗಿರೋದು. ಪ್ಲಸ್ ಇನ್ನೊಂದು ಏನಂದರೆ ನಿಮಗೆ ಬ್ಯಾಕ್ಗ್ರೌಂಡು ಚೆನ್ನಾಗಿರಬೇಕು. ಬ್ಯಾಕ್ಗ್ರೌಂಡ್ ಕಷ್ಟ ಇದ್ದಿದ್ರೆ ನಾವು ಏನು ಮಾಡಬೇಕಂಬ ತಾನೇ ಮೈಂಡಲ್ಲಿ ಬಂದುಬಿಡುತ್ತೆ. ನಾವು ಆರಾಮಾಗಿ ಉಣ್ಕೊಂಡು ತಿನ್ಕೊಂಡಿರ್ತೀವಿ ಅಂತಂದರೆ ಕಷ್ಟ ಆಗುತ್ತೆ. ಹೀಗಾಗಿ ಫಸ್ಟಿಗೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿರಬೇಕು. ಆಲ್ಮೋಸ್ಟ್ ಹಳ್ಳಿ ಕಡೆ ಅಂದರೆ ಎಲ್ಲರೂ ಬಡವ್ರ ಮಕ್ಕಳೇ ಇರ್ತಾರೆ. ಬಡವ್ರ ಮಕ್ಕಳಿದ್ದರೆ ನಾವು ಇನ್ನೊಬ್ಬರು ಜೈಕಾರ ಹಾಕೋತಿ ತಿರುಗಾಡಿದ್ರೆ ಉದ್ಧಾರ ಆಗೋದಿಲ್ಲ. ಅದು ಸ್ವಲ್ಪ ದಿವಸಕ್ಕೆ ಮಾತ್ರ ಇದ್ದಿರುತ್ತೆ. ಅದು ನಿಮಗೆ ಆ ಮೂಮೆಂಟಿಗೆ ಒಂಥರ ಖುಷಿ ಸಿಗುತ್ತೆ, ಏನಪ್ಪ ನಮಗೆ ಎಲ್ಲರೂ ರೆಕಗ್ನೈಸ್ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಹಾಗಾಗಿ ಎಲ್ಲರೂ ಕರೆಕ್ಟಾಗಿ ಶ್ರದ್ಧೆಯಿಂದ ಓದಿದರೆ 100% ಸಕ್ಸಸ್ ಇದೆ. ಸಕ್ಸಸ್ ಎಲ್ಲಿ ಸಿಗುತ್ತೆ ಅಂದರೆ ನೀವು ಶ್ರಮ ಹಾಕಿ ಓದಿದರೆ ಸಕ್ಸಸ್ ಸಿಗುತ್ತೆ. ಹಾಗಾಗಿ ಇಷ್ಟು ಮೇನ್ ಇಂಪಾರ್ಟೆಂಟಾಗಿ ಇನ್ನು 10th ಆದ ಬಳಿಕ ಏನು ಮಾಡಬೇಕಂತಂದರೆ ನಿಮಗೆ ಕೆಲವೊಬ್ಬರು ಈಗ ನಾವು ಕಾಮನ್ ಆಗಿ ಏನು ಮಾಡಿದ್ವಿ, ಆರ್ಟ್ಸ್ ಮಾಡಿದ್ವಿ.
ನನ್ನ ಓನಾಗಿ ನಾನು ಆರ್ಟ್ಸ್ ಮಾಡಿದೆ. ನಾನು ಮಲ್ಕಣ್ಣ ಜೊತೆ ನಾನು NV ಕಾಲೇಜಲ್ಲಿ ಡಿಪ್ಲೊಮಾ ಮಾಡೋಣ ಅಂತ ಹೋಗಿದ್ದೆ. ಬಟ್ ನಂದು ಪರ್ಸೆಂಟೇಜ್ ಅಷ್ಟೊಂದು ಕಡಿಮೆ ಇದ್ದಿದ್ದ ಸಲ ನನಗೆ ಸೀಟ್ ಸಿಗಲಿಲ್ಲ. ಅದೇ ಆಪೋಸಿಟ್ NV ಕಾಲೇಜೇ, ಅಲ್ಲೇ ನಾನು PUC ಆರ್ಟ್ಸ್ ಮಾಡಿದೆ. ಆರ್ಟ್ಸ್ ಮಾಡಿ ಡಿಗ್ರಿ BA ಅಲ್ಲೇ NV ಮಾಡಿದೆ. NV ಮಾಡೋಕ್ಕಿಂತ ಮುಂಚೆ ನಮ್ಮ ಬ್ಯಾಚಲ್ಲಿ PUC ಆದ ತಕ್ಷಣವೇ ನಮ್ಮ ಕ್ಲಾಸ್ಮೇಟಲ್ಲಿ ಮತ್ತು ಒಂದು 10ರಿಂದ 15 ಜನ ಕಾನ್ಸ್ಟೇಬಲ್ ಆಗಿ ಸೆಲೆಕ್ಟ್ ಆಗಿಬಿಟ್ಟಿದ್ರು. ಅದ್ರ NV ಕಾಲೇಜ್ ಎದುರುಗಡೆನೇ ರಾಜ್ ಕೋಚಿಂಗ್ ಸೆಂಟರ್ ಅಂತಿದೆ. ಆ ರಾಜ್ ಕೋಚಿಂಗ್ ಸೆಂಟ್ರಲ್ಲಿ ವಿತ್ ಡಿಗ್ರಿ ಓದ್ಕೋದು ಶಿವಪುರ ಹುಡುಗರು ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ರು. ಅವರು ಒಂದು ಗೈಡೆನ್ಸಲ್ಲಿ ನಾನೇನು ಮಾಡಿದೆ, ನೆಕ್ಸ್ಟ್ ಓದೋಣ ಅಂತ ಹೇಳ್ಬಿಟ್ಟು ಡಿಗ್ರಿ ಮುಗಿದ ತಕ್ಷಣ ಬೆಂಗಳೂರು ಹೋಗಿದ್ದೆ ನಾನು. ನೆಕ್ಸ್ಟ್ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು. ಬಟ್ ಬೆಂಗಳೂರು ಹೋದ ತಕ್ಷಣ ಗೊತ್ತಾಯಿತು ಫ್ಯೂಚರು ಕಷ್ಟ ಇದೆ, ಕಾಂಪಿಟೇಟಿವ್ ಜಾಸ್ತಿ ಇದೆ. ಹಾಗಾಗಿ ನಾವು ಏನಾದರೂ ಈಗ ಕ್ವಿಕ್ಕಾಗಿ ಒಂದು ಜಾಬ್ ಮಾಡ್ಕೋಬೇಕು. ಮನೆ ಪರಿಸ್ಥಿತಿನೂ ಹಾಗಿರುತ್ತೆ, ನಾವು ಲಾಂಗ್ ಟರ್ಮ್ ಓದೋಕ್ಕಾಗಲ್ಲ. ಸಂಬಳ ಈಗ ನೋಡ್ತಾ ಇದ್ರೆ ನೀವು ಸ್ಕೂಲ್ ಫೀಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾನೇನು ಮಾಡಿದೆ, ನಮ್ಮ ಫ್ರೆಂಡ್ ಸಜೆಷನ್ ತೊಗೊಂಡ್ಬಿಟ್ಟು ಬೆಂಗಳೂರಲ್ಲೇ ಕೋಚಿಂಗ್ ಮಾಡಿದೆ. ತಂದೆದಾಗಿ ಕಂಡುಹಿಡಿದು ಅದರ ನಂತರ CT, X-ray, MRI, ಅಲ್ಟ್ರಾಸೌಂಡ್, ಪೆಟ್ ಸ್ಕ್ಯಾನ್, ಮ್ಯಾಮೋಗ್ರಫಿ ಆ್ಯಂಡ್ ನ್ಯೂಕ್ಲಿಯರ್ ಮೆಡಿಸಿನ್ ಅಂತ ಅನೇಕ ಆವಿಷ್ಕಾರಗಳು ಬರ್ತವೆ. ಇದನ್ನು ಮೊದಲನೇದಾಗಿ ಇದು ಹೆಂಗೆ ಮಾಡಬೇಕಪ್ಪ ಅಂತಂದ್ರೆ 10th ಕಂಪ್ಲೀಟ್ ನಂತರ PUC ಸೈನ್ಸ್ ವಿಜ್ಞಾನ ವಿಭಾಗದಲ್ಲಿ ತೆರಗಡೆ ಆಗಬೇಕು. ಯಾವ ವಿಜ್ಞಾನದಾಗ ಮತ್ತು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಂದರೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಇವುಗಳಲ್ಲಿ ತೆರಗಡೆ ಆದ ನಂತರ ನಾವು ಪ್ರವೇಶಕ್ಕೆ ಅಪ್ಲಿಕೇಶನ್ ಹಾಕಬೇಕಾಗ್ತದೆ. ಅದೊಂದು ಅಪ್ಲಿಕೇಶನ್ದಾಗ ನಾವು ಅನೇಕ ವಿಭಾಗಗಳು ಬರ್ತಾವೆ ಮಾಡ್ತಿದ್ರಾಗ. ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, ಬ್ಯಾಚುಲರ್ ಇನ್ ರೇಡಿಯಾಲಜಿ ಆ್ಯಂಡ್ ರೇಡಿಯೇಷನ್ ಟೆಕ್ನಿಷಿಯನ್, ದೆನ್ MSc ಇನ್ ರೇಡಿಯಾಲಜಿ ಆ್ಯಂಡ್ ಇಮೇಜಿಂಗ್ ಟೆಕ್ನಿಷಿಯನ್ ಅಂತ 3-4 ವಿಭಾಗಗಳು ಬರ್ತಾವೆ. ಇದಕ್ಕೆ ಎಷ್ಟು ವರ್ಷ ಕೋರ್ಸ್ ತೊಗೋತದ ಅಂತಂದ್ರೆ ಮಿನಿಮಮ್ 2 ವರ್ಷದಿಂದ 4 ವರ್ಷ. 4 ವರ್ಷ ಕೋರ್ಸ್ ಕಂಪ್ಲೀಟ್ ಆದ ಬಳಿಕ 1 ವರ್ಷ ಇಂಟರ್ನ್ಶಿಪ್ ಅಂತ ಎಲ್ಲಿ ಮಾಡಿರ್ತೀವಲ್ಲ ಅಲ್ಲೇ 1 ವರ್ಷ ನಾವು ಕಾರ್ಯನಿರ್ವಹಿಸ್ತಾ ಇರಬೇಕಾಗ್ತದೆ. ಅದಾದ ನಂತರ ಎಲ್ಲೆಲ್ಲಿ ಮಾಡ್ಬೋದು ನಾವು ಕೆಲಸಗಳು ಅಂತಂದ್ರೆ ಸರ್ಕಾರಿ ವಿಭಾಗದಲ್ಲಿ ಅಂದ್ರೆ ಸರ್ಕಾರಿ ಕ್ಷೇತ್ರದಾಗ ಹಾಸ್ಪಿಟಲ್ದಾಗ ಮಾಡ್ಬೋದು, ಪ್ರೈವೇಟ್ದಾಗ ಖಾಸಗಿ ವಿಭಾಗದಾಗ ಅಲ್ಲಿ ಮಾಡ್ಬೋದು, ಪ್ರೈವೇಟ್ ಡಯಾಗ್ನೋಸ್ಟಿಕ್ ಸೆಂಟರ್ ಅಲ್ಲಿ ಮಾಡ್ಬೋದು. ಇಲ್ಲ ಇವು ಯಾವುವು ಅಲ್ಲ ಅಂದ್ರೆ ನೀವು ಸ್ವತಃನೂ ಹಾಕೋಬೋದು. X-ray, CT, MRI, ಅಲ್ಟ್ರಾಸೌಂಡ್ ಇಂಥ ಎಲ್ಲ ನೀವು ಸ್ವಂತನೂ ಕೆಲಸ ಮಾಡ್ಬೋದು. ಈಗ ಅದೇ ರೀತಿ ನಾನು ಕೂಡ PUC ಸೈನ್ಸ್ ಮುಗಿಸಿ BSc ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ಆ್ಯಂಡ್ ರೇಡಿಯೇಷನ್ ಟೆಕ್ನಾಲಜಿಸ್ಟ್ ಅಂತ ಕೋರ್ಸ್ ಸೆಲೆಕ್ಟ್ ಮಾಡ್ಕೊಂಡು 3 ವರ್ಷ ಕೋರ್ಸ್ ಮುಗಿಸಿ ಈಗ ಪ್ರೈವೇಟಲ್ಲಿ ಮತ್ತು ಗೌರ್ಮೆಂಟಲ್ಲಿ 2 ಕಡೆ ಕೆಲಸ ಮಾಡ್ತಾ ಇರೋದು ಹೇಳ್ಕೊಳ್ತಾ ನನಗೆ ಹೆಮ್ಮೆ ಆಗ್ತದೆ. ಇಂಥ ಒಂದು ಸರ್ಕಾರಿ ಶಾಲೆಯಲ್ಲಿ ಕಲಿತು ಭಾಳ ಬೆನಿಫಿಟ್ ಅದ. ಮುಂದೆ ಎಲ್ಲಿ ಹೋದ್ರೂ ಭೀ 371 ಅಂತ ಅದೊಂದು ಕಾಯ್ದೆ. ಸರ್ಕಾರಿ ಶಾಲೆಯಲ್ಲಿ ಕಲ್ತಿರತಕ್ಕಂಥದ್ದು ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ಇವೆಲ್ಲ ನಾವು ಅಪ್ಲೈ ಮಾಡಿದ್ವಲ್ಲ, ಯಾವ ಪ್ರೈವೇಟ್ ಸೀಟ್ದವ್ರಿಗೆ ಮೊದಲು ಸಿಗಂಗಿಲ್ಲ. ಫಸ್ಟ್ ಪ್ರಿಫರೆನ್ಸ್ ನಮಗೆ ಇರ್ತದೆ. ಯಾಕಂದ್ರೆ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆಯಲ್ಲ ಅಂದ್ರೆ ESI. ನನಗೆ 4 ಜನ ಕಾಂಪಿಟೇಷನ್ ಇತ್ತು, ರಿಸಲ್ಟು ಹೈ ಇತ್ತು. ಅವ್ರು ನನ್ನ PUC ರಿಸಲ್ಟ್ 68% ಇತ್ತು ಸೈನ್ಸ್ದು. ಅಲ್ಲಿ 90%ದವರೆಲ್ಲ ಅಪ್ಲೈ ಮಾಡಿದರು. ಆದ್ರೆ ಅವರಿಗೆಲ್ಲ ಬಿಟ್ಟು ESI ಸೆಂಟ್ರಲ್ ಗೌರ್ಮೆಂಟಲ್ಲಿ ಫಸ್ಟ್ 6 ಸೀಟಿಗೆ ಸಿಕ್ಕಿದ್ದೆ. ನನಗೆ 3 ಜನದ ಕ್ಯಾನ್ಸಲ್ ಆಯಿತು. ಯಾಕಂದ್ರೆ ನಾನು ಕನ್ನಡ ಮೀಡಿಯಮ್, ಗ್ರಾಮೀಣ 371 ಎಲ್ಲ ಅಪ್ಲೈ ಮಾಡಿದ್ದೆ. ಅದ್ರ ಸಲುವಾಗಿ ಮೊದಲನೇದಾಗಿ ಸೀಟ್ ನನಗೆ ಸಿಕ್ಕಿತ್ತು. ಮುಂದೆ ಹೋದ್ಬಳಗೆ ಗೊತ್ತಾಗ್ತದೆ ಯಾವ ಟೈಪ್ ಕೆಲಸ ಯೂಸ್ ಅದ, ಏನದ ಭಾಳ ಯೂಸ್ ಆಗ್ತದೆ. ಈ ನಮ್ಮ X-ray ಕಂಡು ಹಿಡಿದು ಬೆಳಕ ಏನಾಗ್ಯದ, ಮೋರ್ ದೆನ್ 80% ಸರ್ಜರಿ ಕಮ್ಮಿ ಆಗ್ಯಾವ. ಮೊದಲು X-ray ಇದ್ದಿದ್ದಿಲ್ಲ. 1895 X-ray ಮೊದಲು ಇದ್ದಿದ್ದಿಲ್ಲ. ಯಾಕಂದ್ರೆ ಏನಾರ ಬಿದ್ದಾನ ಅಂದ್ರೆ ಆಪ್ರೇಷನ್ನೇ ಮಾಡಬೇಕು, ಒಳ ಮುರಿದದ ಇಲ್ಲ ಸುಮ್ಮ ಅನ್ನೆಸೆಸರಿ ಮಾಡಬೇಕಾಗ್ತಿತ್ತು. ಈಗ ವೈದ್ಯಕೀಯ ಕ್ಷೇತ್ರದ ಒಂದು ಕ್ರಾಂತಿ ಉಂಟಾಯಿತು ರಂಜನ್ ಸರ್ ಅವ್ರು ಕಂಡು ಹಿಡಿದು ಬೆಳಕ. ಯಾಕೆ ಬಿದ್ದಾರ ನಾರ್ಮಲ್ ಒಂದು X-ray ತಗೋರಿ, ಇತ್ತು ಸರ್ಜರಿ ಇದ್ದಿದ್ದಿಲ್ಲ ಅಂದ್ರೆ ಇಲ್ಲ, ಜಸ್ಟ್ ಒಂದು 5-10 ನಿಮಿಷನೇ ಕೆಲಸ ಮುಗೀತು. ಇಲ್ಲಾಂದ್ರೆ ಮೊದಲು ಹೆಂಗಾಗ್ತಿತ್ತು, ಸುಮ್ಮನೆ ಬಿದ್ದಾನ ಓಕೆ ಮೈ ಗಾಯ ಉಬ್ಬ್ಯದ ಆಪ್ರೇಷನ್ ಮಾಡಿರಿ ನೋಡ್ರಿ ಏನೂ ಇಲ್ಲ, ಮತ್ತೆ ನಾರ್ಮಲ್ ಆಗಿ ಮಾಡಬೇಕು, ಈ ಥರ ಆಗ್ತಿತ್ತು. X-rayದಾಗ ಒಂದೇ ಫ್ರ್ಯಾಕ್ಚರ್ ಅಂತಿಲ್ಲ, ನಿಮಗೆ ಇನ್ಫೆಕ್ಷನ್ ಯಾವುದೇ ಟ್ಯೂಮರ್ ಅಂಥವಿದ್ದೀವೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಬಂದದೆ. ಸರ್ ಮೊದಲು X-ray ಒಂದು ಕಂಡು ಹಿಡಿದು ಹಾದಿ ಮಾಡಿಕೊಟ್ರು. ಅದ್ರಾಗ ಮುಂದೆ ಅಡ್ವಾನ್ಸ್ CT, MRI, ಅಲ್ಟ್ರಾಸೌಂಡ್, ಪೆಟ್, ಈವನ್ ಕಲರ್ ಡಾಪ್ಲರ್ ಸುದ್ದಿಯಾಗ ನಮ್ಮ ಹತ್ರ ಆಗ್ತಾ ಇದ್ದಾವೆ. ನಾನು ಸರ್ಕಾರಿ ಶಿಕ್ಷಣ ತರಬೇತಿ ಕೇಂದ್ರದಲ್ಲಿ B.Ed ಓದುತ್ತಿದ್ದು, ಮುಂದೆ ಕಾಮರ್ಸಿಂದ ಏನು ಉಪಯೋಗ ಅಂದರೆ ಬ್ಯಾಂಕ್ ಸೆಕ್ಟರ್ ಮತ್ತು ಕಾಲೇಜಲ್ಲಿ ಲೆಕ್ಚರ್ ಆಗುವುದು ಮತ್ತು CA ಮಾಡುವುದು ಮತ್ತು ಇನ್ನು ಅನೇಕ ಥರದ ಜಾಬ್ಗಳನ್ನು ನಾವು ಪಡೆದುಕೊಳ್ಳಬಹುದು. ಥ್ಯಾಂಕ್ ಯು. ನಾನು ಈಗ MBA ಮಾಸ್ಟರ್ ಆ್ಯಂಡ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಎಜುಕೇಷನ್ ತೊಗೋತಾ ಇದ್ದೀನಿ. ಇದಕ್ಕೆ ನಾನು PGCET ಥ್ರೂ ಹೋಗಿದ್ದೀನಿ ಮತ್ತು ನನ್ನ PUC ಆರಾಧನಾ ಕಾಲೇಜಿನಲ್ಲಿ ಮುಗಿಸಿದ್ದು.
BCom ಗ್ರ್ಯಾಜುಯೇಷನನ್ನು ವೀರಮ್ಮ ಗಂಗಸಿರಿ ಕಾಲೇಜಿನಲ್ಲಿ ಮುಗಿಸಿದ್ದೇನೆ. ನಾನು ಈ MBA ನಂತರ ಕಾರ್ಪೊರೇಟ್ ಕಂಪ್ನಿಯಲ್ಲಿ ಅಥವಾ ಬ್ಯಾಂಕ್ನಲ್ಲಿ ಕೆಲಸ ಮಾಡಬೇಕಂತ ನನ್ನ ಆಸೆ ಆಗಿದೆ. ನಾವು ಈಗ ಫೈನಾನ್ಸ್ ಮತ್ತು HR ಆರ್ ಮಾರ್ಕೆಟಿಂಗ್ನಲ್ಲಿ ಫೈನಾನ್ಸ್ ಮತ್ತು HR ಸೆಲೆಕ್ಟ್ ಮಾಡಿದ್ದೀನಿ. ನನ್ನ ಎಜುಕೇಷನ್ಗೆ ಸರ್ಕಾರಿ ಹಿರಿಯ ಪ್ರೌಢಶಾಲೆ ಬಹಳಷ್ಟು ಬೆಂಬಲವಾಗಿದೆ. ನನಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಮತ್ತು ನನ್ನ ಸ್ಟೇಜ್ ಕರೇಜ್ ಹಾಗೆ ಎಲ್ಲ ಇಂಪ್ರೂವ್ಮೆಂಟ್ಸ್ಗಳು ನನ್ನ ಸರ್ಕಾರಿ ಶಾಲೆಯಿಂದ ನಾನು ಪಡೆದುಕೊಂಡಿದ್ದೇನೆ. ಧನ್ಯವಾದಗಳು. ಇಂಡಿಯಾದಲ್ಲಿ BSc ನರ್ಸಿಂಗ್ಗೆ ತುಂಬಾ ಡಿಮ್ಯಾಂಡ್ ಇದೆ. BSc ನರ್ಸಿಂಗ್ ನಾನು ಆಶಾ ಕಾರ್ಯಕರ್ತೆಯ ಪ್ರಮುಖ ಕರ್ತವ್ಯಗಳನ್ನು ಹೇಳುತ್ತೇನೆ. ಮನೆ ಭೇಟಿ. ಕಮಿಷನರ್ ಈ DC ಹುದ್ದೆಯಲ್ಲಿ ಸೇರಬೇಕಾದ್ರೆ PUC ಆದ ನಂತರ ಪದವಿ ಆಗಿದೆ. ಆಮೇಲೆ IAS ಉತ್ತೀರ್ಣ ಆಗಿದೆ. UPSC ಅನ್ನು ಬರೆದೆ. IAS ಅಂದ್ರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಅದರಲ್ಲಿ ಪ್ರಥಮ ಪರೀಕ್ಷೆ ಅಂತ ಬರೆದೆ. ಪ್ರಾಥಮಿಕದಲ್ಲಿ ಪ್ರಿಲಿಮ್ ಅಂತ, ನಂತರ ಮುಖ್ಯ ಪರೀಕ್ಷೆ ಮೇನ್ ಎಕ್ಸಾಮ್, ಮೌಖಿಕ ಪರೀಕ್ಷೆ ಓರಲ್ ಎಕ್ಸಾಮ್. ನಾನು ಸರ್ಕಾರದ ಯೋಜನೆಗಳನ್ನು ಜನರೊಂದಿಗೆ ಚರ್ಚಿಸಿಕೊಳ್ಳುತ್ತೇನೆ. ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವುದು ನನ್ನ ಕರ್ತವ್ಯವಾಗಿದೆ. ಜನರ ಸಮಸ್ಯೆಗಳನ್ನು ಆಲಿಸಿ ತಕ್ಷಣವೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ವಕೀಲ ವೃತ್ತಿಯ ಬಗ್ಗೆ ಹೇಳುತ್ತೇನೆ. PUC ಆದ ನಂತರ ಯಾವುದಾದರೂ ಒಂದು ಪದವಿ ಪಡೆದು ಆಮೇಲೆ ನೋಂದಣಿ ಮಾಡಿ LLB ಅಂದರೆ ಬ್ಯಾಚುಲರ್ ಆಫ್ ಲೆಜಿಸ್ಲೇಟಿವ್ ಲಾ, ವಕೀಲ ಎಂದರೆ ಅಡ್ವೊಕೇಟ್. ನಾನು ನ್ಯಾಯದ ಪರವಾಗಿ ಧ್ವನಿ ಎತ್ತುತ್ತೇನೆ. ಸಂವಿಧಾನ ಮತ್ತು ಕಾನೂನನ್ನು ಎದುರು ಕೋರ್ಟ್ನಲ್ಲಿ ನಾನು ಸತ್ಯವನ್ನು ಸಾಬೀತುಪಡಿಸಲು ಹೋರಾಡುತ್ತೇನೆ. ನೊಂದವರಿಗೆ ಮತ್ತು ಅನ್ಯಾಯಕ್ಕೊಳಗಾದವರಿಗೆ ನಾನು ಎಲ್ಲರಿಗೂ ಮುಂಜಾನೆಯ ನಮಸ್ಕಾರಗಳು. ನನ್ನ ಹೆಸರು ಪ್ರಿಯಾಂಕಾ, ನನ್ನ ತಂದೆ ಹೆಸರು ಸಿದ್ದರು. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ವೃತ್ತಿ ಹೆಸರು ತಹಸೀಲ್ದಾರ್. ತಹಸೀಲ್ದಾರ್ ಅಂದರೆ ನಮ್ಮ ತಾಲೂಕಿನ ಆಡಳಿತ ಮತ್ತು ಕಂದಾಯ ವ್ಯವಸ್ಥೆಯ ಅಧಿಕಾರಿ. ಈ ತಾಲೂಕಿನ ತಹಸೀಲ್ದಾರ್ ನಾವು ಹೇಗೆ ಆಗಬೇಕೆಂದರೆ, ನಾವು SSLC ಅನ್ನು ಎಕ್ಸಾಮ್ ಮುಗಿದ ಮೇಲೆ PUC ಯಲ್ಲಿ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಇವು ಯಾವುದಾದ್ರೂ ಒಂದು ವಿಭಾಗವನ್ನು ನಾವು ಆರಿಸಿಕೊಂಡು ಈ PUC ಪಾಸ್ ಮಾಡಿದ್ಮೇಲೆ ಪದವಿ ಡಿಗ್ರಿ, ಈ ಡಿಗ್ರಿಯಲ್ಲಿ ನಾವು ಪದವಿ ಪಡೆಯಲಿಲ್ಲ ಅಂದರೆ ಮುಂದೆ ನಮಗೆ KPSC ಪರೀಕ್ಷೆಯನ್ನು ಬರೆಯಲು ಸಾಧ್ಯವಿಲ್ಲ. ಯಾವುದಾದರೂ ಸರ್ಕಾರಿಯಲ್ಲಿ ಮಾನ್ಯತೆ ಪಡೆದ ಬ್ಯಾಂಕ್ ಮ್ಯಾನೇಜರ್ ಆಗಲು ನಾವು SSLC ಆದ ನಂತರ PUC ಪದವಿ ಯಾವುದಾದರೂ ಪದವಿಯನ್ನು ಪಡೆಯಬಹುದು. IBPS ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್. ಈ ಪರೀಕ್ಷೆಯನ್ನು ನಾವು ಉತ್ತೀರ್ಣವಾದರೆ ಬ್ಯಾಂಕ್ ಮ್ಯಾನೇಜರ್ ಆಗಬಹುದು. ಬ್ಯಾಂಕ್ ಮ್ಯಾನೇಜರ್ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್. ನನ್ನ ಕೆಲಸ ಹಳ್ಳಿಗಳ ಅಭಿವೃದ್ಧಿಯೇ ನನ್ನ ಗುರಿ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರ್ಕಾರದ ಕೆಲಸಗಳನ್ನು ನಿರ್ವಹಿಸುತ್ತೇನೆ. ಕುಡಿಯುವ ನೀರು, ರಸ್ತೆ ಮತ್ತು ಬೀದಿ ದೀಪಗಳ ಸೌಕರ್ಯವನ್ನು ಒದಗಿಸುತ್ತೇನೆ. ನೆರವ ಯೋಜನೆ ಅಡಿಯಲ್ಲಿ ಕೊಡುತ್ತೇನೆ. ಹಳ್ಳಿಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುತ್ತೇನೆ. ಈ ದೇಶದ ಭವಿಷ್ಯವನ್ನು ಅವರಲ್ಲಿ ಮೂಡಿಸುವುದು ನನ್ನ ಕರ್ತವ್ಯ. ಶಿಕ್ಷಕರು ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಬೇಕೆಂದರೆ PUC, DED, TET ಮತ್ತು CET ಎಕ್ಸಾಮ್ ನಿಂದ ಆಯ್ಕೆ ಆಗಿರಬೇಕು. ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಬೇಕೆಂದರೆ ಪದವಿ DED ಮತ್ತು CET ಎಕ್ಸಾಮ್ ನಿಂದ ಆಯ್ಕೆಯಾಗಿರಬೇಕು. ನಾನು ಸುಜ್ಞಾನದ ದೀಪವನ್ನು ಹಚ್ಚುತ್ತೇನೆ. ಮಕ್ಕಳೇ ನಿರುದ್ಯೋಗ ಸಮಸ್ಯೆಗೆ ನಾಂದಿ ಹಾಡಿದಂತೆ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರಗಳು. ನಾನು ಇತಿಹಾಸದ ಪರಿಚಯವನ್ನು ಮಾಡಿಕೊಡುತ್ತೇನೆ. ನಾನು ಜನರಿಗೆ ಸುಂದರವಾದ ಉಡುಪುಗಳನ್ನು ಹೊಲಿಯುತ್ತೇನೆ. ನನ್ನ ತಂದೆ ಹೆಸರು ಮಲ್ಲಣ್ಣ. ಈಗ ನಾನು ಬ್ಯೂಟಿ ಪಾರ್ಲರ್ ಅಲ್ಲಿ ಏನೇನು ಹೋಗ್ಬೇಕು ಮತ್ತು ಸಾಹುಕಾರ ಏನೇನು ವೃತ್ತಿಗಳು ಬರ್ತವೆ ಅಂತ ಹೇಳ್ತೀನಿ. ಮೊದಲನೇದಾಗಿ ನಾವು PUC ಮುಗಿಸ್ಬೇಕು. ಆಮೇಲೆ ಡಿಪ್ಲೊಮಾನ ತಗೋಬೇಕು. ನೀವು ನೋಡ್ತಾ ಇರ್ಬೋದು SCPW ಅಂತ ಬರ್ತದ, ಸೋಷಿಯಲಿ ಯೂಸ್ಫುಲ್ ಪ್ರಾಡಕ್ಟ್ ವರ್ಕ್ ಅಂತ. ಇದರಲ್ಲಿ ನಾನು ಈಗ ನಿಮಗೆ ಬ್ಯೂಟಿ ಪಾರ್ಲರ್ ಬಗ್ಗೆ ಹೇಳ್ತೀನಿ. ಇವೆಲ್ಲ ನಾನಾ ತರಹದ ಹೇರ್ ಸ್ಟೈಲ್ಗಳ ಒಂದು ಹಣೆಗಳಾಗಿವೆ. ಮತ್ತೆ ಇವೆಲ್ಲ ನಾವು ಮನೆಯಲ್ಲಿ ಇರುವಂತ ಒಂದು ಪದಾರ್ಥಗಳಿಂದ ನಾವು ಹೇಗೆ ಸೌಂದರ್ಯವಾಗಿ ಇಟ್ಕೊಳ್ಬೇಕಂತ ಹೇಳ್ತೀನಿ. ನಾನು ದೇಶದ ಬಗ್ಗೆ ಎರಡು ಅನಿಸಿಕೆ ಹೇಳುತ್ತೇನೆ. ನಾನು ದೇಶದ ಬೆನ್ನೆಲುಬು. ಬೆಳಗ್ಗೆ ಸೂರ್ಯ ಹುಟ್ಟುವ ಮೊದಲೇ ಗದ್ದೆಗೆ ಹೋಗುತ್ತೇನೆ. ಮಳೆ ಬರಲಿ ಬಿಸಿಲಲ್ಲಿ ನಾನು ಭೂಮಿ ತಾಯಿಯ ಸೇವೆ ಮಾಡುತ್ತೇನೆ. ನಾನು ಬೇರು ಸುರಿಸಿದರೆ ಮಾತ್ರ ಜಗತ್ತಿಗೆ ಅನ್ನ ಸಿಗುತ್ತದೆ. ಎತ್ತುಗಳು ನನ್ನ ಆಪ್ತ ಗೆಳೆಯರು. ನನ್ನ ಜೀವನದಲ್ಲಿ ಅಡುಗೆ ಅಥವಾ ಡಿಪ್ಲೊಮಾ ಮುಗಿಸಿರಬೇಕು. ಆದರೆ ನಮಗೆ ಗಂಡುಗಳಿಗೆ ಯಾವುದೇ ಥರದ ತೊಂದರೆಗಳು ಮತ್ತು
ಹಳ್ಳಿಗಳ ಮೇಲೆ ರೈಲನ್ನು ಸುರಕ್ಷಿತವಾಗಿ ಮುನ್ನಡೆಸುತ್ತೇನೆ. ಸಮಯಪಾಲನೆ ನನ್ನ ವೃತ್ತಿಯ ಪ್ರಮುಖ ಅಂಶ. ಸಾವಯವ ಗೊಬ್ಬರ ಬಳಸುವುದು ಉತ್ತಮ. ಕಷ್ಟ ಬಂದರೂ ನಾನು ನನ್ನ ಛಲ ಬಿಡದೆ ಬೆಳೆ ಬೆಳೆಯುತ್ತೇನೆ. ಪ್ರಕೃತಿಯೇ ನನ್ನ ದೇವರು. ರೈತ ಹಸನ್ಮುಖಿಯಾಗಿದ್ದರೆ ಇಡೀ ದೇಶವೇ ನಗುತ್ತದೆ. ನಾನು ಸತ್ಯ ಮತ್ತು ಜ್ಞಾನದ ಹುಡುಕಾಟದಲ್ಲಿರುತ್ತೇನೆ. ಪ್ರಯೋಗಾಲಯವೇ ನನ್ನ ದೇಗುಲ. ಹೊಸ ಆವಿಷ್ಕಾರಗಳ ಮೂಲಕ ಮಾನವ ಕುಲಕ್ಕೆ ನೆರವಾಗುತ್ತೇನೆ. ಸೂರ್ಯನನ್ನು ಪೂಜಿಸುವುದಿಲ್ಲ, ಅದು ಒಂದು ಕಲಿಕೆ ಹಂತವಾಗಿದೆ. ಮೂಢನಂಬಿಕೆ ತರುವುದು ವೈಜ್ಞಾನಿಕ ಭಾವನೆಗಳನ್ನು ಬೆಳೆಸಿಕೊಳ್ಳಿ. ನಾನು ಸಂಖ್ಯಾಶಾಸ್ತ್ರದಲ್ಲಿ ಹೇಳಿಕೊಡ್ತೇನೆ. ವಿಜ್ಞಾನದ ಯಾವುದೇ ಒಂದು ವಿಷಯದಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಹಾಗೆ ಜೀವಶಾಸ್ತ್ರ ಇತ್ಯಾದಿ ಆಧಾರವಾಗಿ ಜ್ಞಾನವನ್ನು ಮತ್ತು ಆಗುತ್ತೇವೆ. ಇಂಡಿಯಾದಲ್ಲಿ BSc ನರ್ಸಿಂಗ್ಗೆ ತುಂಬಾ ಡಿಮ್ಯಾಂಡ್ ಇದೆ. BSc ನರ್ಸಿಂಗ್ಗೆ ಅಡ್ಮಿಷನ್ ತಗೋಬೇಕಾದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಬರೆಯಬೇಕು. 10ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಉತ್ತೀರ್ಣರಾಗಿರಬೇಕು. ಉತ್ತೀರ್ಣರಾದಾಗ ನಂತರ 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ನರ್ಸ್ ಪಾತ್ರ ಮಾಡುತ್ತಿದ್ದೇನೆ. SSLC ಮುಗಿದ ಮೇಲೆ ANM ತರಬೇತಿ ಇರುತ್ತದೆ. ANM ಫುಲ್ ಫಾರ್ಮ್ ಎಕ್ಸಲರಿ ನರ್ಸ್ ಮಿಡ್ವೈಫರಿ. ಈ ಕೋರ್ಸ್ 2 ವರ್ಷ ಇರುತ್ತದೆ. PUC ಮುಗಿದ ಮೇಲೆ BSc ನರ್ಸಿಂಗ್. BSc ಫುಲ್ ಫಾರ್ಮ್ ಬ್ಯಾಚುಲರ್ ಆಫ್ ಸೈನ್ಸ್. ಈ ಕೋರ್ಸ್ 4 ವರ್ಷ ಇರುತ್ತದೆ. ವಿರುದ್ಧ ಹೋರಾಡುತ್ತೇನೆ. ಚಿಕಿತ್ಸೆಗಿಂತ ಮೊದಲು ಧೈರ್ಯ ತುಂಬುವುದು ಮುಖ್ಯ. ಸರಿಯಾಗಿ ಚಿಕಿತ್ಸೆ ಪ್ರಾಣ ಉಳಿಸುತ್ತದೆ. ಜೀವಕ್ಕೆ ಬೆಲೆ ಕೊಡುತ್ತೇನೆ. ಮತ್ತು ಮುನ್ನೆಚ್ಚರಿಕೆ ಆರೋಗ್ಯದ ಗುರುತು. ಇದ್ದರೂ ನಾನು ಸಮಾಧಾನದಿಂದ ಕೆಲಸ ಮಾಡಬೇಕು. ಆರೋಗ್ಯವಂತ ಸಮಾಜ ನಿರ್ಮಾಣವೇ ನಮ್ಮ ಗುರಿ.